ನಮ್ಮ ಪ್ರಣಾಳಿಕೆಯಂತೆ ಜಾತಿ ಗಣತಿ ವರದಿ ಜಾರಿಗೆ ಬದ್ಧ. ಸಮಾಜ ನಿರ್ಮಾಣಕ್ಕೆ ಜಾತಿ ಗಣತಿ ವರದಿ ಅವಶ್ಯಕ. ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿ ವರದಿ ಇದು. ಸಿಎಂ ಸುಮಾರು 200 ಕೋಟಿ ಕೊಟ್ಟು ವರದಿ ಮಾಡಿಸಿದರು. ಏಪ್ರಿಲ್ 17ರಂದು ಮತ್ತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಸಾಮಾಜಿಕ ನ್ಯಾಯದ ಪರ ಕಾಂಗ್ರೆಸ್ ಅಂತ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಮಹದೇವಪ್ಪ ಅವರ ಸರದಿ. ಸಿಎಂ ಆಪ್ತರು ಅದರ ಜೊತೆಗೆ ಈ ಜಾತಿ ಗಣತಿ ವರದಿ ಕಡ್ಡಾಯವಾಗಿ ಅನುಷ್ಠಾನಕ್ಕೆ ಬರಬೇಕು ಅಂತ ಮೊದಲಿನಿಂದಲೂ ಪ್ರತಿಪಾದಿಸಿಕೊಂಡು ಬರ್ತಾ ಇರುವವರು. ಇದೀಗ ಸಿಎಂ ಸುಮಾರು 200 ಕೋಟಿ ಕೊಟ್ಟು ಈ ವರದಿಯನ್ನ ತಯಾರಿಸಿದ್ದಾರೆ. ಏಪ್ರಿಲ್ 17ಕ್ಕೆ ಮತ್ತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸಾಮಾಜಿಕ ನ್ಯಾಯದ ಪರ ಕಾಂಗ್ರೆಸ್ ಯಾವತ್ತೂ ಇರುತ್ತೆ ಅಂತ ಮಹದೇವಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕಲ್ ಸರ್ವೆ, ಸೋಷಿಯೋ ಎಕನಾಮಿಕಲ್ ಸರ್ವೆ ವರದಿಗಳು ಏನಿದ್ದಾವೆ, ಸೆನ್ಸಸ್ ಮಾಡಿದ್ದಾರೆ, ಜನಗಣತಿ ಲೆಕ್ಕ ಹಾಕಿದ್ದಾರೆ, ಎಲ್ಲವನ್ನ ಕೂಲಂಕುಷವಾಗಿ ಪರಿಗಣಿಸಿ ಅಲ್ಲಿ ಯಾವ್ಯಾವ ಪ್ರವರ್ಗಗಳು ಬರ್ತವೆ. SC STಗೆ ರಾಜ್ಯಾಂಗಬದ್ಧವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಇದ್ದೇ ಇದೆ. ಈಗ ಸ್ವತಂತ್ರ ಬಂದಾಗ ಜನಸಂಖ್ಯೆ 35 ಕೋಟಿ ಇತ್ತು, ಈಗ 140 ಕೋಟಿ ಆಗಿದೆ. ಸೊ 75 ವರ್ಷದಲ್ಲಿ ಸಾಧನೆ ಆಗಿರೋದು 140 ಕೋಟಿ ಜನಸಂಖ್ಯೆ. ಅದಕ್ಕೆ ಅನುಗುಣವಾಗಿ ಸೋಷಿಯೋಲಿ ಯು ಹ್ಯಾವ್ ಟು ಕಂಬ್ಯಾಟ್ ಇನ್ಈಕ್ವಾಲಿಟಿ, ಅಸಮಾನತೆಯನ್ನು ತೊಡೆದಾಕಬೇಕು, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಆವಾಗ ಸ್ಟಡಿ ಲೈಕ್ ದಿಸ್, ಈ ಥರದ ಒಂದು ಅಧ್ಯಯನ ಇದೆಯಲ್ಲ ಸೋಷಿಯೋ ಎಕನಾಮಿಕಲ್ ಸರ್ವೆ, ಅದು ಮುಖ್ಯವಾಗಿರೋದು. ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ, ಸಮಾಜದ ನಿರ್ಮಾಣ ಆಗಬೇಕು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು, ತಮ್ಮ ಪ್ಲ್ಯಾನ್ಗಳನ್ನು ಮತ್ತು ಯಾವ ವರ್ಗಗಳಿಗೆ ಅವಕಾಶಗಳ ರಾಜ್ಯಾಂಗಬದ್ಧವಾಗಿ ನೀಡಬೇಕು. ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಆಗಿರ್ತದೆ. ಇದು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್, ಆರ್ಟಿಕಲ್ 14ನಲ್ಲಿ ಎಲ್ರಿಗೂ ಸಮಾನತೆ ಬಿಡಬೇಕಲ್ಲ, ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ. 17ನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟ್ರುಗಳು ಅಧ್ಯಯನ ಮಾಡ್ಕೊಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ಸೊ ಇಟ್ ಈಸ್ ಸೋಷಿಯೋ ಎಕನಾಮಿಕಲ್ ಸರ್ವೆ. ಸೋಷಿಯೋ ಎಕನಾಮಿಕಲ್